ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೋದಲ್ಲಮ್ಮ. ಏನಂದ್ರೆ ನಾನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿದಿರ ಇರೋಕೆ. ಎಲ್ಲ ಸರಿಯಾಗಿ ನಡೆಯುತ್ತೆ. ಬರ್ತಾ ಬರ್ತಾ ನನ್ನ ಮಾತಿಗೆ ಗೌರವನೇ ಕೊಡಲ್ಲ. ನಾನು ಏನೇ ಹೇಳಿದ್ರು ಅದನ್ನ ಅವಳು ಗಮನಿಸೋದೇ ಇಲ್ಲ. ನಾವು ದೇವಸ್ಥಾನಗಳಿಗೆ ಹೋಗಬಹುದು, ಕೂಟಗಳಿಗೆ ಹೋಗಬಹುದು. ನಾವು ಯಾವ ಸ್ಥಾನದಲ್ಲಿದ್ದರೂ ಗಂಡನಿಗೆ ಗೌರವ ಕೊಡುತ್ತೇವಾ? ಗಂಡನ ಮಾತಿಗೆ ವಿಧೇಯತರಾಗುತ್ತೇವಾ? ದೇವರು ನಮಗೆ ಕೊಟ್ಟಿರುವ ಗಂಡನಿಗೆ ಗೌರವ ಕೊಡಬೇಕು. ಗೌರವ ಕೊಡುವುದನ್ನು ಕಲಿತುಕೊಳ್ಳಬೇಕು. ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಸ್ತ್ರೀಯರ ಮಧ್ಯದಲ್ಲಿ ಒಂದು ಉಜ್ಜೀವನ ಬರಬೇಕೆಂಬ ಉದ್ದೇಶದಿಂದಲೇ ದೇವರು ಈ ಕಾರ್ಯಕ್ರಮವನ್ನು ಆರಂಭಿಸಿ ನಡೆಸುತ್ತಾ ಇದ್ದಾರೆ. ಇದಕ್ಕಾಗಿ ನೀವು ದೇವರಿಗೆ ವಂದನೆ ಹೇಳಬೇಕು. ಪ್ರಾರ್ಥನೆಯೊಂದಿಗೆ ಮುಂದುವರೆದ ಈ ಕಾರ್ಯಕ್ರಮವನ್ನು ನೋಡಿರಿ. ದೇವರು ನಿಶ್ಚಯವಾಗಿ ನಿಮ್ಮ ಕುಟುಂಬಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ಉಂಟು ಮಾಡುವರು. ಈ ದಿನದಲ್ಲಿ ಗಂಡನ ಮಾತಿಗೆ ಗೌರವ ಕೊಡು ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಸ್ತ್ರೀವಾದಿಗಳು ಸಮಾನತಾವಾದಿಗಳು ಎಂಬುದಾಗಿ ಹೇಳಿಕೊಳ್ಳುವ ಅನೇಕರು ಗಂಡನ ಮಾತನ್ನು ಕೇಳಿ ಅದಕ್ಕೆ ಗೌರವ ಕೊಡುವುದು ಸ್ತ್ರೀಯರ ದಾಸತ್ವ ಎಂಬುದಾಗಿ ವಿಮರ್ಶನೆ ಮಾಡುತ್ತಾರೆ. ಅಂತಹ ಮಾತುಗಳಿಗೆ ಒಳಗಾಗಿ ಅನೇಕ ಸ್ತ್ರೀಯರು ಗಂಡನ ಮಾತಿಗೆ ಗೌರವ ಕೊಡದೇ ಇರುವುದರಿಂದಲೇ ಅನೇಕ ಕುಟುಂಬಗಳಲ್ಲಿ ಸಮಾಧಾನದ ಕೊರತೆ ಉಂಟಾಗುತ್ತದೆ. ಗಂಡನ ಮಾತಿಗೆ ವಿಧೇಯರಾಗುವುದನ್ನು ಸತ್ಯವೇದದಲ್ಲಿ ಸ್ತ್ರೀಯರಿಗೆ ಅಲಂಕಾರ ಎಂಬುದಾಗಿ ಹೇಳುತ್ತದೆ. ಜನಾಂಗಗಳಿಗೆ ತಾಯಾಗಿದಂತ ಸಾರಾಳು ಕೂಡ ಅಬ್ರಹಾಮನ ಪ್ರತಿಯೊಂದು ಮಾತುಗಳಿಗೂ ಯಜಮಾನನೇ ಎಂದು ವಿಧೇಯಳಾಗುತ್ತಿದ್ದಳು ಎಂದು ಪರಿಶುದ್ಧ ಸತ್ಯವೇದವು ಹೇಳುತ್ತದೆ. ಆದ್ದರಿಂದ ಸ್ತ್ರೀಯರಾಗಿರುವ ನೀವು ನಿಮ್ಮ ಗಂಡನ ಮಾತಿಗೆ ಗೌರವ ಕೊಟ್ಟು ಅವರಿಗೆ ವಿಧೇಯರಾಗಿರುವುದಾದರೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನವು ಯಾವಾಗಲೂ ನೆಲೆಗೊಂಡಿರುತ್ತದೆ. ಈಗ ಜ್ಯೋತಿಕ ನಾಟಕ ನೋಡೋಣವಾ? ಏನಂದ್ರೆ ನನ್ನ ಹೊಸ ಕಂಪನಿಯಲ್ಲಿ ಇಂಟರ್ವ್ಯೂಗೆ ಕರೆದಿದ್ರಂತ ಹೇಳಿದ್ನಲ್ಲ. ಹೌದು, ಹೋದ್ವಾರ ಕೂಡ ನೀನು ಹೋಗ್ಬಿಟ್ಟು ಬಂದಲ್ಲ, ಅದೇ ತಾನೆ? ಹೌದು ರೀ, ಇವಾಗಲೇ ಕಾಲ್ ಮಾಡಿದ್ರು. ಈ ವೀಕಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಕ್ಕೆ ಕೇಳ್ಬಿಟ್ರು. ಯಾಕಮ್ಮ, ಇವಾಗ ನೀನು ಹೋಗ್ತಾ ಇರೋ ಕೆಲಸನೇ ಚೆನ್ನಾಗಿದೆ ಅಲ್ವಾ? ಚೆನ್ನಾಗೇ ಇದೆ, ಆದ್ರೆ ಸ್ಯಾಲ್ರಿನ ಇವರು ಜಾಸ್ತಿ ಕೊಡ್ತಾರಲ್ವಾ? ಸ್ಯಾಲ್ರಿ ಕೊಟ್ರು ಟೈಮಿಂಗ್ ಎಲ್ಲ ಹೇಗಮ್ಮ? ಟೈಮೇ ರೀ ಸ್ವಲ್ಪ ಕಷ್ಟ. ಬೆಳಗ್ಗೆ ಬೇಗ ಹೋಗ್ಬೇಕು, ನೈಟು ಲೇಟಾಗಿ ಬರಬೇಕು. ನೈಟು ಲೇಟ್ ಆಗುತ್ತಾ? ಬೇಡ ಬಿಡಮ್ಮ, ಇವಾಗ ನೀನು ಕೆಲಸ ಮಾಡ್ತಿರೋ ಆಫೀಸು ತುಂಬ ಸೇಫ್ ಆಗಿದೆ. ಹೊಸ ಆಫೀಸು ಹೇಗಂತ ಗೊತ್ತಿಲ್ವಲ್ಲ? ಅದೆಲ್ಲ ಸೇಫಾಗೇ ಇರುತ್ತೆ ರೀ. ಏನಂದ್ರೆ ನಮ್ಮ ಸಾಲನೂ ಬೇಗ ತೀರುತ್ತಲ್ವಾ? ನೀನು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಯಲ್ವಾ? ಪ್ರೇಯರ್ ಮಾಡಿ ನೋಡು. ಇದಕ್ಕೆ ಯಾಕ್ರಿ ಪ್ರೇಯರ್ ಮಾಡಬೇಕು? ದೇವರೇ ಆಲೋ ಮಾಡ್ತಾರೆ, ಅದನ್ನ ಪೂರ್ಣ ಮನಸ್ಸಿಂದ ನಾವು ತಾನೇ ಅಂಗೀಕರಿಸ್ಬೇಕು. ಯಾಕೋ ನಂಗೆ ಸರಿ ಅನ್ನಿಸ್ತಿಲ್ಲಮ್ಮ. ನಾನು ಮಾಡೋದು ಯಾವತ್ತು ನಿಮಗೆ ಸರಿಯಾಗಿ ಅನ್ಸುತ್ತೆ ಹೇಳಿ? ಮಾಲತಿ, ನೀನು ಅವಸರ ಪಡ್ತಿದ್ಯಾ ಅನ್ಸುತ್ತೆ. ಅದು ನೀನು ವರ್ಕ್ ಮಾಡ್ತಾ ಇರೋ ಕಂಪ್ನಿ MD ನೋಡಿದೆ ಅಮ್ಮ. ಮಾಲ್ತಿ ಒಳ್ಳೆ ಸ್ಟಾಫು, ಇಲ್ಲವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯನೂ ನಾವು ಮಾಡಿಕೊಡ್ತೀವಿ. ಇನ್ನೂ ಸ್ವಲ್ಪ ದಿನದಲ್ಲಿ ಅವ್ರ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಇನ್ನೇನಕ್ಕೆ ಬೇರೆ ಆಫೀಸ್ಗೆ
ಹೀಗೆ 1 ವರ್ಷದಿಂದ ಹೇಳ್ತವ್ರೆ, ಸ್ಯಾಲರಿನ ಹೆಚ್ಚಿಸ್ಲೇ ಇಲ್ಲ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೋದಲ್ಲಮ್ಮ. ಏನಂದ್ರೆ ನಾನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ತಿಳಿದಿರ ಇರೋಕೆ. ಎಲ್ಲ ಸರಿಯಾಗಿ ನಡೆಯುತ್ತೆ. ನೀವು ಕೂಲಾಗಿರಿ, ಸುಮ್ಮನೆ ಕಳವಳ ಪಡಬೇಡಿ. ಏನು ಮಾವ ಇದು? ಅವಳು ಕೆಲವೊಂದ್ಸಲ ಚೆನ್ನಾಗೇ ಇರ್ತಾಳೆ, ಕೆಲವೊಂದ್ಸಲ ಬದಲಾಗ್ಬಿಡ್ತಾಳೆ. ಬರ್ತಾ ಬರ್ತಾ ನನ್ನ ಮಾತಿಗೆ ಗೌರವನೇ ಕೊಡಲ್ಲ. ನಾನು ಏನೇ ಹೇಳಿದ್ರು ಅದನ್ನ ಅವಳು ಗಮನಿಸೋದೇ ಇಲ್ಲ. ನನ್ನ ಮಾತನ್ನ ಅಸಡೆ ಮಾಡಿ ಹೋಗ್ಬಿಡ್ತಾಳೆ ಮಾವ. ಯೋಗಳು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ಮಾವ, ಆದರೆ ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೋ ಜಾಬಲ್ಲಿ ಜಾಯ್ನ್ ಆಗ್ತಾಳಂತೆ. ನಾನು ಎಷ್ಟೋ ಹೇಳ್ಬಿಟ್ಟು ನೋಡಿದೆ, ನನ್ನ ಮಾತಿಗಳು ಬೆಲೆನೇ ಕೊಡ್ತಾ ಇಲ್ಲ. ಬೇಕಾದ್ರೂ ನಾನು ಮಾತಾಡಿ ನೋಡ್ಲೇನಪ್ಪ. ನೀವು ಮಾತಾಡಿದ್ರು ಕೇಳ್ತಾಳೇನೋ ಗೊತ್ತಿಲ್ಲ ಮಾವ. ಒಂದ್ಸಲ ಮಾತಾಡಿ ನೋಡ್ತೀನಿ. ಸರಿ ಮಾವ. ಮಾಲತಿ, ಮುಂದಿನ ವಾರ ನನ್ನ ತಂಗಿ ನಮ್ಮ ಮನೆಗೆ ಬಂದ್ರು ಬರ್ಬೋದಮ್ಮ? ಧಾರಾಳವಾಗಿ ಬರ್ಲಿರಿ. ಹಾಗೇನಾದ್ರು ಬಂದ್ರೆ ನಾವೆಲ್ಲರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಎಲ್ಲಿ ಹೋಗೋಣ ನೀನೇ ಹೇಳು. ಹಲೋ ಸರ್. ಹಲೋ ಮಾ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಮಾಲತಿ, ನಾನು ಚೆನ್ನಾಗಿದ್ದೀನಮ್ಮ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಸರ್. ಮಾಲತಿ, ನಾಳೆ GST ಫೈಲ್ ನ ಸ್ವಲ್ಪ ತಗೊಂಬರ. ಹೌದು. ಬರ್ತಾ ಬರ್ತಾ ಯಾಕೋ ಮಾಲತಿ ಸ್ವಭಾವನೆ ಬದಲಾಗ್ತಾ ಇದೆ. ಮಾಲತಿ, ಮಾಲತಿ, ಏನಮ್ಮ, ಯಾವುದೋ ಹೊಸ ಕಂಪ್ನಿಲಿ ಜಾಬ್ಗೆ ಜಾಯ್ನ್ ಆಗ್ತಾ ಇದೆಯಂತೆ? ಹೌದಪ್ಪ, ಒಳ್ಳೆ ಕಂಪನಿ, ಸಂಬಳನೂ ಜಾಸ್ತಿ, ಅದರಿಂದನೇ ಜಾಯ್ನ್ ಆಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಸರಿ, ನಿನ್ ತೀರ್ಮಾನ ಇರ್ಲಿ ಅಮ್ಮ. ನೀನು ಅಳಿಯಂದ್ರು ತೀರ್ಮಾನ ಏನಂತ ಕೇಳ್ದ? ಅವ್ರ ತೀರ್ಮಾನನ ನಾನೇ ಕಪ್ಪ ಎದುರು ನೋಡ್ಬೇಕು. ಅವ್ರು ಬೇಡ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಬೇಡ? ನಾನು ಆ ಥರ ಹೇಳ್ತಾ ಇಲ್ಲಮ್ಮ. ಮುಂಚೆ ನೀನು ಮಾಡ್ತಾ ಇದ್ದಿದ್ದ ಕೆಲಸನ ಬಿಟ್ಬಿಟ್ಟು ಹೊಸ ಕೆಲ್ಸಕ್ಕೆ ಹೋಗ್ತಾ ಇರುವಾಗ ಗಂಡನ ಹತ್ರ ಕೇಳಬೇಕಲ್ವಾ? ಅಪ್ಪ, ಅವರೆಲ್ಲ ನನ್ನ ಕೇಳಿನ ಮಾಡ್ತಾರೆ. ಅವರು ಸಂಪಾದನೆ ಮಾಡ್ತಾರೆ, ಆದ್ರೆ ಅವ್ರು ಇಷ್ಟ ಪ್ರಕಾರ ನಡೀತಾರಲ್ಲ, ನಾನು ಸಂಪಾದನೆ ಮಾಡ್ತೀನಿ. ನನ್ನ ಇಷ್ಟ ಪ್ರಕಾರ ಇರೋದಕ್ಕೆ ನನಗೆ ಅಧಿಕಾರ ಇಲ್ವಾ ಏನೋ? ಏನಮ್ಮ ನೀನು, ನಾನು ಏನೇ ಹೇಳಿದ್ರು ಅದನ್ನ ತಪ್ಪಾಗಿ ತಿಳ್ಕೊತೀಯಲ್ಲಮ್ಮ. ನಾನು ಯಾವ್ದನ್ನೂ ತಪ್ಪಾಗಿ ಅನ್ಕೊಂಡಿಲ್ಲಪ್ಪ. ನೀವೇ ನಾನು ಮಾಡೋ ಕಾರ್ಯನ ತಪ್ಪಾಗಿ ಅನ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ. ನಾನು ಇವಾಗಲೂ ನಮ್ಮ ಹೊಸ MD ನೋಡೋಕೆ ಹೋಗ್ತಿದ್ದೀನಿ. ಈ ವೀಕಲ್ಲೇ ಕೆಲ್ಸಕ್ಕೆ ಜಾಯ್ನ್ ಆಗಿಬಿಡ್ತೀನಿ ಅಪ್ಪ. ಸಂತೋಷವಾಗಿರಿ ಅಪ್ಪ, ಚಿಂತೆ ಮಾಡಬೇಡಿ ಅಪ್ಪ. ತಗೊಳ್ಳಿ ಅಕ್ಕ. ಏನಮ್ಮ ಸ್ವೀಟ್ ಎಲ್ಲ ಕೊಡ್ತಾ ಇದೀಯಾ? ಅಕ್ಕ, ನನಗೆ ಹೊಸ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ, ಅದಕ್ಕೆ ಅಕ್ಕ. ಹೌದಮ್ಮ, ತುಂಬಾನೇ ಸಂತೋಷ. ಆದ್ರೂ ನನಗೆ ಭಯವಾಗಿದೆ ಅಮ್ಮ. ಭಯನ? ನಾನು ಕೆಲ್ಸಕ್ಕೆ ಹೋಗೋ ಜಾಗ ಬಗ್ಗೆನಾ ಅಕ್ಕ? ನೀನು ಕೆಲ್ಸಕ್ಕೆ ಹೋಗ್ತಿರುವಂತ ಸ್ಥಳದ ಬಗ್ಗೆ ಅಲ್ಲ, ನಿನ್ ಬಗ್ಗೆನೇ ನನಗೆ ಭಯವಾಗಿದೆ. ನನ್ನ ಬಗ್ಗೆನಾ? ಏನಕ್ಕ ಹೇಳ್ತಾ ಇದ್ದೀರಾ? ಹೌದು ಮಾಲ್ತಿ, ಇತ್ತೀಚಿನ ದಿನಗಳಲ್ಲಿ ನಿನ್ ಸ್ವಭಾವದಲ್ಲಿ ಬದಲಾವಣೆ ಆಗಿದೆ ಅಮ್ಮ. ಇವಾಗ್ಲೇನೆ ನಿನ್ ಗಂಡನ ಮಾತಿಗೆ ನೀನು ಮರ್ಯಾದೆನೇ ಕೊಡಲ್ವಲ್ಲ. ನಿನ್ಗೆ ಸಂಬಳ ಹೆಚ್ಚಾಗಿ ಹೊಸ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮರ್ಯಾದೆ ಕೊಡ್ತೀಯಾ? ಕೆಲವರಿಗೆ ಹಣ ಬಂದಿದ ತಕ್ಷಣ ಕಣ್ಣನ್ನ ಕುರುಡು ಮಾಡುತ್ತೆ ಅಂತ ಹೇಳ್ತಾರೆ. ನೀನು ಹೊಸ ಕೆಲ್ಸಕ್ಕೆ ತಾನೇ ಹೋಗ್ತಾ ಇದೀಯಾ? ಯಾಕೆ ಈ ಥರ ನಡ್ಕೋತೀಯಾ? ನಾನೇನಕ್ಕ ಮಾಡ್ದೆ? ಅವ್ರಿಗೆ ಗೌರವ ಕೊಡ್ದಿರ ಇಲ್ವಲ್ಲ? ನೀನು ನಿನ್ ಗಂಡನ ಗೌರವಿಸ್ತೀಯ, ಆದ್ರೆ ಅವರ ಮಾತಿಗೆನೆ ಮರ್ಯಾದೆ ಕೊಡ್ತಾ ಇಲ್ಲ. ಅವರು ಏನೇ ಹೇಳಿದ್ರು ನೀನು ಕಿವಿಗೆ ಹಾಕೊಳ್ಳೋದೇ ಇಲ್ಲ, ಹೌದು ತಾನೆ? ಕರ್ತನು ನಿನಗೆ ಕೊಟ್ಟಂತ ಗಂಡನನ್ನ ಅವಮಾನ ಮಾಡುವಂಥದ್ದು ಕರ್ತನನ್ನೇ ಅವಮಾನ ಮಾಡಿದ ಹಾಗಮ್ಮ. ಇಷ್ಟು ಸಂಪಾದನೆ ಮಾಡೋದಕ್ಕೆ ನೀನು ಈ ಥರ ಆಡಿದ್ರೆ ಇನ್ನೂ ಸಂಬಳ ಜಾಸ್ತಿ ಆಗುತ್ತೆ. ಅವಾಗ ನೀನು ಯಾವ ಥರ ನಡ್ಕೋತೀಯ?
ಅದು ನೆನೆಸಿ ನೋಡಿದ್ರೇನೆ ಭಯವಾಗಿದೆ ಅಮ್ಮ. ಈ ಲೋಕದಲ್ಲಿ ಮೊದಲು ಆದಾಮನೇ ಉಂಟು ಮಾಡಲ್ಪಟ್ಟಿದ್ದು. ಹವ್ವಳು ಆದಾಮನಿಗೆ ಸಹಕಾರಿಯಾಗಿ ಅವನಿಗೆ ಸಹಾಯ ಮಾಡೋಕ್ಕಂತಾನೆ ಸೃಷ್ಟಿಸಲ್ಪಟ್ಲು. ಮೊದಲು ಕರ್ತನ ವಾಕ್ಯಕ್ಕೆ ನೀನು ಗೌರವ ಕೊಡು, ಆಮೇಲೆ ನಿನ್ ಗಂಡನ ಮಾತಿಗೆ ನೀನು ಗೌರವ ಕೊಡು. ಯಾಕೆ ನಿನಗೆ ಗೌರವ ಕೊಡೋಕ್ಕಾಗ್ತಿಲ್ಲ ಗೊತ್ತಾ? ನಿನಗೆ ತಿಳಿದೆಲೆ ಹೆಮ್ಮೆ ನಿನ್ನೊಳಗಡೆ ಬಂದ್ಬಿಡ್ತಮ್ಮ. ನೀನು ನಿನ್ನ ಗಂಡನ ಹತ್ರ ಆಲೋಚನೆ ಕೇಳಿ ಮಾಡಿದ್ರೆ ಅವರೇನು ಬೇಡ ಅಂತ ಹೇಳ್ತಾರಾ? ಬೇಡ ಅಂತಾನೆ ಹೇಳಿದ್ರು. ಮೊದಲು ಅದಕ್ಕೆ ಕಾರಣ ಕೇಳು. ಅವ್ರು ಹೇಳ್ತಿರೋ ಕಾರಣನೂ ಯೋಚಿಸಿ ನೋಡು. ಆದರೆ ಇವಾಗ ನಿನಗೆ ಅದಕ್ಕೆಲ್ಲ ಸಮಯನೇ ಇಲ್ಲ, ನಿಜ ತಾನೇ? ಅಕ್ಕ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ತಪ್ಪಾಗಿ ಅನ್ಕೋಬೇಡಿ ಅಕ್ಕ, ಪ್ಲೀಸ್. ಏನು ವೀಕ್ಷಕರೇ, ಜೊತೆ ಕರ್ನಾಟಕವನ್ನು ನೋಡಿದ್ದೀರಾ? ಗಂಡನ ಮಾತಿಗೆ ಗೌರವ ಕೊಡದೇ ಇರುವುದರಿಂದ ಕುಟುಂಬದಲ್ಲಿ ಉಂಟಾಗುವ ಕಹಿತನದ ಬಗ್ಗೆ ನೋಡಿದಿರಲ್ವಾ? ಒಂದು ವೇಳೆ ನೀವು ಕೂಡ ಇಂತಹ ಕಾರ್ಯಗಳಲ್ಲಿ ಕೊರತೆ ಉಳ್ಳವರಾಗಿದ್ದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ. ದೇವರು ನಿಶ್ಚಯವಾಗಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ಮುಂದೆ ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲು ಸಹೋದರಿ ಜಾಯ್ಸ್ ಲಾಜರಸ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ, ನೀವು ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ಗಂಡನ ಮಾತಿಗೆ ಗೌರವ ಕೊಡು ಎಂಬ ನಾಟಕವನ್ನು ನೀವು ನೋಡಿದ್ದೀರಿ. ನನ್ನ ಪ್ರಿಯರಾದವರೇ, ಆ ಸಹೋದರ ತನ್ನ ಹೆಂಡತಿಗೆ ಒಳ್ಳೆಯ ಕಾರ್ಯವನ್ನು ಆಲೋಚನೆಯನ್ನು ಕೊಡುತ್ತಾರೆ, ಆದರೆ ಹೆಂಡತಿಗೆ ಅದನ್ನು ಅಂಗೀಕರಿಸುವಂಥ ಹೃದಯ ಇಲ್ಲ. ಆದರೆ ಕುಟುಂಬ ಎಂದು ಹೇಳುವಾಗ ಗಂಡ, ಮಕ್ಕಳು, ಹೆಂಡತಿ ಇವರೆಲ್ಲ ಸೇರಿಯೇ ಕುಟುಂಬ. ಆ ಕಾರ್ಯಕ್ರಮವನ್ನು ನಾವು ನೋಡುತ್ತಿರಬೇಕಾದರೆ ಎಷ್ಟು ಸ್ತ್ರೀಯರು ಈ ರೀತಿ ಇದ್ದಾರೆ ಎಂದು ಯೋಚಿಸುತ್ತಾ ಇದ್ದೆ. ನೀವು ಈ ಕಾರ್ಯಕ್ರಮ ನೋಡಿದ್ದೀರಲ್ಲ, ಸಹೋದರಿಯರು ನೋಡಿದ್ದೀರಲ್ಲ. ನಾವು ಬದಲಾಗಬೇಕು, ಮನ ತಿರುಗಬೇಕು. ಗಂಡನನ್ನು ಅಲ್ಪವಾಗಿ ಎಣಿಸಬಾರದು. ಗಂಡನು ಕರೆದರೆ ಏನು ಎಂದು ಕೇಳಬೇಕು. ನಾವು ಎಂತಹ ಹೆಂಡತಿಯಾಗಿ ಇದ್ದೇವೆ ಎಂಬುದನ್ನು ಯೋಚಿಸಿ ನೋಡಬೇಕು. ಕುಟುಂಬವನ್ನು ಕಟ್ಟಬೇಕು. ಸ್ತ್ರೀಯರು ಕುಟುಂಬವನ್ನು ಕಟ್ಟಬೇಕು. ಗಂಡನು ಕರೆಯುವಾಗ ಉತ್ತರ ನೀಡದೆ, ಗಂಡನ ಮಾತಿಗೆ ವಿಧೇಯರಾಗದೇ ಇದ್ದರೆ ನಾವು ಕುಟುಂಬವನ್ನು ಕಟ್ಟಲಾಗುವುದಿಲ್ಲ. ಕುಟುಂಬವನ್ನು ದಬ್ಬುವುದು ನಾವೇ, ನಾಶ ಮಾಡುವುದು ನಾವೇ, ಕಟ್ಟುವುದು ನಾವೇ. ಕುಟುಂಬವು ಮುಖ್ಯವಾದದ್ದು. ಕುಟುಂಬದಲ್ಲಿ ಗಂಡನನ್ನು ಅಲ್ಪವಾಗಿ ಎಣಿಸಬಾರದು. ನನ್ನ ಪ್ರಿಯರಾದವರೇ, ಕೊಲೋಸ್ಯದವರಿಗೆ 3:18 ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ನಾವು ದೇವಸ್ಥಾನಗಳಿಗೆ ಹೋಗಬಹುದು, ಕೂಟಗಳಿಗೆ ಹೋಗಬಹುದು. ನಾವು ಯಾವ ಸ್ಥಾನದಲ್ಲಿದ್ದರೂ ಗಂಡನಿಗೆ ಗೌರವ ಕೊಡುತ್ತೇವಾ? ಗಂಡನ ಮಾತಿಗೆ ವಿಧೇಯರಾಗುತ್ತೇವಾ? ನಮ್ಮ ಗಂಡ ಒಳ್ಳೆಯದನ್ನೇ ಹೇಳುತ್ತಾರೆ, ಒಳ್ಳೆಯ ಮಾತುಗಳನ್ನೇ ಹೇಳುತ್ತಾರೆ, ಅದು ನಮಗೆ ಆಶೀರ್ವಾದವಾಗಿರುತ್ತದೆ, ಕುಟುಂಬಕ್ಕೆ ಆಶೀರ್ವಾದವಾಗಿರುತ್ತದೆ ಎಂದು ಸ್ತ್ರೀಯರಾಗಿರುವ ನಾವು ಯೋಚಿಸುತ್ತೇವಾ? ಯೋಚಿಸಬೇಕು. ನನ್ನ ಪ್ರಿಯರಾದವರೇ, ಸತ್ಯವೇದವು ಏನು ಹೇಳುತ್ತದೆ? ವಾಕ್ಯಕ್ಕೆ ವಿಧೇಯರಾಗಬೇಕು. ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಗಂಡನು ಓದದೇ ಇರಬಹುದು, ನೀವು ಓದಿರಬಹುದು, ಒಳ್ಳೆ ಸಂಬಳ ತೆಗೆದುಕೊಳ್ಳಬಹುದು. ಗಂಡ ಓದದೇ ಇರಬಹುದು, ಆದರೆ ಅಲ್ಪವಾಗಿ ಎಣಿಸಬಾರದು. ದೇವರು ನಮಗೆ ಕೊಟ್ಟಿರುವ ಗಂಡನಿಗೆ ಗೌರವ ಕೊಡಬೇಕು. ಗೌರವ ಕೊಡುವುದನ್ನು ಕಲಿತುಕೊಳ್ಳಬೇಕು. ಒಂದು ವೇಳೆ ನಿಮ್ಮ ಗಂಡ ಕುಡುಕನಾಗಿರಬಹುದು, ಯಾರೇ ಆಗಿದ್ದರೂ ಗಂಡನನ್ನು ಗೌರವಿಸಬೇಕು. ಗಂಡನು ಹೇಳುವ ಮಾತಿಗೆ ವಿಧೇಯರಾಗಬೇಕು. ಒಂದು ದಿನ ಒಬ್ಬ ಸಹೋದರ ನಮ್ಮ ಮನೆಗೆ ಬಂದರು.
ಆಗ ಸಹೋದರನ ಬಳಿ ನೀವೊಬ್ಬರೇ ಬಂದಿದ್ದೀರಲ್ಲ, ಸಹೋದರಿಯನ್ನು ಕರೆದುಕೊಂಡು ಬರಲಿಲ್ಲವಲ್ಲ ಎಂದು ನಾನು ಕೇಳಿದೆ. ಆಗ ತಕ್ಷಣ ಸಹೋದರ ಹೇಳಿದರು, ಸರಿಯಾಗಿ ಒದೆ ಕೊಟ್ಟಿದ್ದೇನೆ, ಸರಿಯಾಗಿ ಒಡೆದು ಬಿಟ್ಟು ನಿಮ್ಮನ್ನು ನೋಡುವುದಕ್ಕೆ ಬಂದೆ ಎಂದು ಹೇಳಿದರು. ನಾನು ಯೋಚಿಸಿಕೊಂಡಿದ್ದೆ, ಯಾಕೆ ಬ್ರದರ್ ಎಂದು ಕೇಳಿದೆ. ಅಕ್ಕ ತುಂಬ ಬಾಯಿ ಮಾಡ್ತಾಳೆ, ಏನು ಹೇಳಿದರೂ ಕೇಳುವುದಿಲ್ಲ. ನಾನು ಒಂದು ಹೇಳಿದರೆ ಅವಳು 10 ಹೇಳುತ್ತಾಳೆ. ಅದರಿಂದ ನನಗೆ ತುಂಬ ಕೋಪ ಬಂದಿತು. ಅದಕ್ಕೆ ಸರಿಯಾಗಿ ಒಡೆದು ಬಂದುಬಿಟ್ಟೆ ಎಂದು ಆ ಸಹೋದರ ಹೇಳಿದರು. ಸಹೋದರಿಯರು ಯೋಚಿಸಬೇಕು, ಬಾಯಿ ಮಾತುಗಳನ್ನು ಕುರಿತು ಎಚ್ಚರಿಕೆಯಿಂದಿರಬೇಕು, ಜ್ಞಾನವಂತಿಯರಾಗಿರಬೇಕು. ಗಂಡನ ಬಳಿ ಬಾಯನ್ನು ಮಾಡಿ ಅನವಶ್ಯಕವಾದ ಮಾತುಗಳನ್ನಾಡಿ ವೇದನೆ ಪಡಬಾರದು, ಗಂಡನನ್ನು ವೇದನೆ ಪಡಿಸಬಾರದು. ಅವರಿಗೆ ಗೌರವ ಕೊಡಬೇಕು, ವಿಧೇಯತರಾಗಬೇಕು, ಪ್ರೀತಿ ತೋರಿಸಬೇಕು. ಅವರಿಗೆ ಮಾಡಬೇಕಾದ ಕೆಲಸಗಳನ್ನು ಕರ್ತನ ಮುಂದೆ ನಾವು ಭಯಪಟ್ಟು ಮಾಡಬೇಕು. ದೇವರ ಸಮ್ಮುಖದಲ್ಲಿ ವಿವಾಹ ಮಾಡುವಾಗ ನಾವು ಸುಖದಲ್ಲೂ ದುಃಖದಲ್ಲೂ ನಾನು ನಿನ್ನೊಂದಿಗೆ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇವೆ. ನಾವು ಆ ರೀತಿ ನಡೆಯುತ್ತೇವಾ? ನನಗೆ ಒಬ್ಬ ಸಹೋದರಿ ಗೊತ್ತು. ಅವಳು ಟೀಚರ್ ಟ್ರೈನಿಂಗ್ ಮಾಡಿದಂಥ ಹುಡುಗಿ. ಅವರ ಮನೆಯಲ್ಲಿ ಒಬ್ಬ ಸಾಮಾನ್ಯವಾಗಿರುವ ಮನುಷ್ಯನಿಗೆ ವಿವಾಹ ಮಾಡಿಕೊಟ್ಟರು. ಹುಡುಗ ಓದದೇ ಇದ್ದವನು, ಆದರೆ ಸುಂದರವಾಗಿರುತ್ತಾರೆ, ನೋಡುವುದಕ್ಕೆ ಸುಂದರವಾಗಿರುತ್ತಾರೆ. ಹುಡುಗಿ ಸಾಧಾರಣವಾಗಿ ಇದ್ದಳು. ಆದರೆ ವಿವಾಹ ಮಾಡಿ ಇಟ್ಟರು. ವಿವಾಹವಾದ ಮೇಲೆ ಹುಡುಗ ಅಂಗಡಿ ಇಟ್ಟಿದ್ದಾನೆ ಎಂದು ಹೇಳಿದರು, ಆದರೆ ಅಂಗಡಿ ಇಟ್ಟಿರಲಿಲ್ಲ. ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಆದರೂ ಆ ಸಹೋದರಿ ಗುಣಗುಟ್ಟಲಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ಆ ಸಹೋದರಿ ಗುಣಗುಟ್ಟಲೇ ಇಲ್ಲ. ಆ ಗಂಡನನ್ನು ಪ್ರೀತಿಯಿಂದ ಅಂಗೀಕರಿಸಿದಳು. ಈ ಸಹೋದರಿ ರಕ್ಷಣೆಯನ್ನು ಹೊಂದಿ ಚೆನ್ನಾಗಿ ಆತ್ಮಭರಿತಳಾಗಿ ಪ್ರಾರ್ಥಿಸುವ ಹುಡುಗಿ. ಅವರ ಆತ್ಮಿಕ ಜೀವಿತದಲ್ಲಿ ಏನೂ ಇಲ್ಲ. ಪ್ರಾರ್ಥನೆ ಮಾಡುವುದಿಲ್ಲ, ಸತ್ಯವೇದ ಓದುವುದಿಲ್ಲ, ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂಥ ಕಥೆಯ ರೀತಿಯಲ್ಲಿ ಇತ್ತು. ಆದರೆ ಆ ಸಹೋದರಿ ತನ್ನ ಗಂಡನನ್ನು ಪ್ರೀತಿಸಿ ಇದುವರೆಗೂ 2 ಮಕ್ಕಳಿದ್ದಾರೆ. ಮಕ್ಕಳು ಡ್ಯಾಡಿಯನ್ನು ಏನು ಹೇಳಬಾರದು. ಆ ಸಹೋದರಿ ಏನಾದರೂ ಜೋರು ಮಾಡಿದರೂ ಮಮ್ಮಿ ಡ್ಯಾಡಿಯನ್ನು ಏನು ಹೇಳಬಾರದು ಎಂದು ಹೇಳಿ ಆ ವಿದ್ಯೆ ಇಲ್ಲದಂಥ, ಜ್ಞಾನ ಇಲ್ಲದಂಥ ಆ ತಂದೆಯನ್ನು, ಆ ಅಪ್ಪನನ್ನು ಮಕ್ಕಳು ಗೌರವಿಸುತ್ತಾರೆ, ಹೆಂಡತಿಯು ಪ್ರೀತಿಸುತ್ತಾಳೆ. ಇದುವರೆಗೂ ಆ ಕುಟುಂಬವು ಸಾಕ್ಷಿಯಾಗಿ ಬದುಕುತ್ತಿದ್ದಾರೆ. ಗಂಡ ಏನು ಓದಲಿಲ್ಲ ಎಂದು ಆಕೆ ಅಲ್ಪವಾಗಿ ಎಣಿಸಲಿಲ್ಲ. ನನಗೆ ಆಶ್ಚರ್ಯವಾಗಿತ್ತು. ಕುಟುಂಬಗಳನ್ನು ದೇವರು ನಡೆಸುತ್ತಾರೆ, ಕುಟುಂಬಗಳನ್ನು ದೇವರು ಕೂಡಿಸುತ್ತಾನೆ ಎಂದು ಇವನಿಗೆ ಇವಳು, ಇವಳಿಗೆ ಇವನು ಎಂದು ದೇವರು ಕುಟುಂಬಗಳನ್ನು ಕೂಡಿಸುತ್ತಾನೆ. ಆದರೆ ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ಬರಬಾರದು. ಸಮಾಧಾನವಾಗಿ ಕಾಣಲ್ಪಡಬೇಕು, ಸಂತೋಷವಾಗಿ ಕುಟುಂಬ ಜೀವಿತವನ್ನು ನಡೆಸಬೇಕು. ನೀವು ಹೆಚ್ಚು ಸಂಬಳ ತೆಗೆದುಕೊಳ್ಳಬಹುದು, ಆದರೆ ಗಂಡನಿಗೆ ತಿಳಿಯದೆ ಏನು ಮಾಡಬಾರದು. ಗಂಡನ ಬಳಿ ಮಾತನಾಡಬೇಕು. ಈ ಸಹೋದರಿ ಎಲ್ಲಿ ಹೋದರೂ ಗಂಡನನ್ನು ಕರೆದುಕೊಂಡೇ ಹೋಗುತ್ತಿದ್ದಳು, ನಾನು ನೋಡಿದ್ದೇನೆ. ಇವರು ಓದದೆ ಇರುವವರು ಏನು ತಿಳಿಯುವುದಿಲ್ಲ ಎಂದು ಬಿಟ್ಟು ಹೋಗುತ್ತಿರಲಿಲ್ಲ. ಗಂಡನನ್ನು ಪ್ರೀತಿಸಬೇಕು, ಗಂಡನಿಗೆ ಮಾಡಬೇಕಾದ ಕಾರ್ಯಗಳು ಮಾಡಬೇಕು. ನೀವು ಹೇಗೆ ನಿಮ್ಮ ಗಂಡನನ್ನು ನಡೆಸುತ್ತೀರಾ ಎಂದು ನಿಮ್ಮ ಮಕ್ಕಳು ನೋಡುತ್ತಾರೆ. ನೀವು ಒಳ್ಳೆ ತಾಯಿಯಾಗಿದ್ದೀರಾ, ಮಕ್ಕಳು ನಿಮ್ಮನ್ನು ಕುರಿತು ಸಾಕ್ಷಿ ಹೇಳುತ್ತಾರಾ? ನನ್ನ ಪ್ರಿಯರಾದವರೇ, ನನ್ನ ಜೀವಿತವನ್ನು ನೋಡುವಾಗ ನನಗೆ ವಿವಾಹವಾದ ಹೊಸದರಲ್ಲಿ ಸಹೋದರವರು ಎಲ್ಲಿಯೂ ಸೇವೆ ಮಾಡುತ್ತಿರಲಿಲ್ಲ, ಮನೆಯಲ್ಲೇ ಇದ್ದರು. ನಮಗೆ ವಿವಾಹ ಮಾಡಿಟ್ಟಿದ್ದರು. ನಾನು ಯೋಚಿಸುತ್ತಿದ್ದೆ, ಹೇಗೆ ವಿವಾಹ ಮಾಡಿದರೂ ಏನು ಮಾಡುತ್ತಿಲ್ಲವಲ್ಲ, ಇದು ಹೇಗೆ ಎಂದು ಯೋಚಿಸುತ್ತಿದ್ದೆ. ಆದರೆ ಸಹೋದರನನ್ನು ನಾನು ಅಲ್ಪವಾಗಿ ಎಣಿಸುತ್ತಿರಲಿಲ್ಲ, ಗೌರವಿಸುತ್ತಿದ್ದೆ. ಇಂದು ಗೌರವಿಸುತ್ತಿದ್ದೇನೆ. ಇದುವರೆಗೂ ನಾನು ಗೌರವ ಕೊಟ್ಟು ನಾನು ನೋಡಿಕೊಳ್ಳುತ್ತೇನೆ. ನನ್ನ ಪ್ರಿಯರಾದವರೇ, ನಮ್ಮ ಜೀವಿತದಲ್ಲಿ ವಿವಾಹ ಮಾಡಿ ಇಟ್ಟಿದ್ದಾರೆ, ಆದರೆ ನಮ್ಮ ಬಳಿ 1 ರೂಪಾಯಿ ಇಲ್ಲ. ದಿಢೀರೆಂದು ನಾನು ಊರಿಗೆ ಹೋಗಬೇಕೆಂದು ಹಣವನ್ನು ಕೇಳುತ್ತಿದ್ದೆ. ಕೇಳುವಾಗ ಸಹೋದರವರು ಮಲಗಿಕೊಂಡೇ ಕಣ್ಣು ಮುಚ್ಚಿಕೊಂಡು ಹೇಳುವರು, ನನ್ನ ಬಳಿ ಹಣವಿಲ್ಲ ಎಂದು ಹೇಳುತ್ತಿದ್ದರು. ಆಗ ನಾನು ಏನು ಹೇಳುತ್ತಿರಲಿಲ್ಲ, ಸುಮ್ಮನೆ ಇರುತ್ತಿದ್ದೆ. ಊರಿಗೆ ಹೋಗದೆ ಮನೆಯಲ್ಲೇ ಇರುತ್ತಿದ್ದೆ. ಹಣವಿರುತ್ತಿರಲಿಲ್ಲ, ಏನೂ ಇರುತ್ತಿರಲಿಲ್ಲ. ಆದರೆ ದೇವರ ಬಳಿ ನಾನು ಪ್ರಾರ್ಥಿಸುತ್ತಿದ್ದೆ. ಆದರೆ ದೇವರು ಯಾವಾಗಲೂ ನಮ್ಮನ್ನು ಹೀಗೆ ಇಡುವುದಿಲ್ಲ, ದೇವರು ನಮ್ಮ ಬಾಳನ್ನು ಆಶೀರ್ವದಿಸುತ್ತಾರೆ ಎಂದು ಹೇಳಿ ದೇವರ ಬಳಿ ನಮ್ಮ ಕಾರ್ಯವನ್ನು ಹೇಳಿ ಪ್ರಾರ್ಥನೆ ಮಾಡಿ ದೇವರು ಹಂತವಾಗಿ ಸೇವೆ ಮಾಡುವಂತೆ ಮಾಡಿ ಇಂದು ಅನೇಕ ಜನರಿಗೆ ಆಶೀರ್ವಾದವಾಗಿ ದೇವರು ಇಟ್ಟಿದ್ದಾರೆ. ಒಂದು ವೇಳೆ ನನಗೆ ಈ ಬಾಳು ಬೇಡವೆಂದು ಹೇಳಿ
ನಾನು ಹೋಗಿರುವುದಾದರೆ ಈ ಆಶೀರ್ವಾದವನ್ನು ನನ್ನ ಜೀವಿತದಲ್ಲಿ ಸ್ವತಂತ್ರಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಹೆಂಡತಿಯರಾಗಿರುವ ನಾವು ಗಮನಿಸಬೇಕು, ಕುಟುಂಬವನ್ನು ಕಟ್ಟಬೇಕು, ಬಾಯಿ ಮಾತಿನಲ್ಲಿ ಜಾಗರೂಕರಾಗಿರಬೇಕು. ಗಂಡನ ಬಳಿ ಜಗಳ ಮಾಡುವಂತಹ ಹೆಂಡತಿಯಾಗಿ ನಾವು ಇರಬಾರದು. ಮಾತುಗಳನ್ನು ತೆಗೆದು ಎಸೆಯುವಂತಹ ಹೆಂಡತಿಯಾಗಿರಬಾರದು. ಪ್ರೀತಿಯುಳ್ಳ ಹೆಂಡತಿಯಾಗಿ ನಾವಿರಬೇಕು. ಗಂಡನಿಗೆ ಎಲ್ಲದರಲ್ಲೂ ಸಹಾಯಕರಾಗಿರಬೇಕು. ಪ್ರೋತ್ಸಾಹಿಸುವ ಹೆಂಡತಿಯಾಗಿರಬೇಕು. ದೇವರ ವಾಕ್ಯದ ಪ್ರಕಾರ ಬಾಳಬೇಕು, ಪ್ರಾರ್ಥಿಸಬೇಕು, ದೇವರಿಗೆ ನಮ್ಮ ಜೀವಿತದಲ್ಲಿ ಜಾಗ ಕೊಡಬೇಕು. ನಮ್ಮ ಗಂಡ ರಕ್ಷಣೆ ಹೊಂದದೇ ಇದ್ದಿರಬಹುದು, ಆದರೆ ದೇವರಲ್ಲಿ ನಡೆಸಬೇಕು. ಸಂತೋಷವುಳ್ಳ ಕುಟುಂಬವಾಗಿ ನಾವು ಬದುಕಬೇಕು. ದೇವರು ನಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು, ಸಂತೋಷವನ್ನು, ಆಶೀರ್ವಾದವನ್ನು ಕೊಡಬೇಕು. ಹೆಂಡತಿಯರಾಗಿರುವ ನಾವು ಕುಟುಂಬದಲ್ಲಿ ಪ್ರಾಮುಖ್ಯರು. ನಾವು ಜಗಳ ಮಾಡುವವರಾಗಿರಬಾರದು, ಕೋಪ ಮಾಡಿಕೊಳ್ಳುವವರಾಗಿರಬಾರದು, ಆತುರ ಪಡುವವರಾಗಿರಬಾರದು. ಗಂಡನ ಒಂದು ಮಾತು ಹೇಳಿದ ಕೂಡಲೇ ತಕ್ಷಣ ಮನೆಯನ್ನು ಬಿಟ್ಟು ಹೋಗುವ ಹೆಂಡತಿಯಾಗಿರಬಾರದು. ಎಲ್ಲವನ್ನು ಸಹಿಸಿಕೊಳ್ಳಬೇಕು. ಸಹಿಸುವಂಥದ್ದನ್ನು ದೇವರ ಬಳಿ ಕೇಳಬೇಕು. ಅನೇಕ ಕುಟುಂಬಗಳಲ್ಲಿ ಗಂಡನನ್ನು ಅಲ್ಪವಾಗಿ ಎಣಿಸುವುದರಿಂದಲೇ ಕುಟುಂಬದಲ್ಲಿ ಆಶೀರ್ವಾದವಿಲ್ಲ, ಮಕ್ಕಳ ಜೀವನದಲ್ಲೂ ಆಶೀರ್ವಾದವಿಲ್ಲ. ಕುಟುಂಬದಲ್ಲಿ ಗಂಡನು ತಲೆ, ಆ ಯಜಮಾನನಿಗೆ ನಾವು ಗೌರವ ಕೊಡಬೇಕು. ಅವರು ಕೊಡುವ ಆಲೋಚನೆಯನ್ನು ನಾವು ಕೇಳಬೇಕು. ಏನೇ ಕಾರ್ಯವಾಗಿದ್ದರೂ ಅವರ ಬಳಿ ಕೇಳಬೇಕು. ಅವರ ಬಳಿ ಆಲೋಚನೆ ಕೇಳಿ ನಾವು ನಡೆಯುವಾಗ ದೇವರು ನಮ್ಮ ಜೀವನದಲ್ಲಿ ನಾವು ಎದುರು ನೋಡುವ ಆಶೀರ್ವಾದಗಳನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ವಿಧೇಯರಾಗಿರ್ರಿ. ವಿಧೇಯರಾಗುವ ಗುಣ ಹೆಂಡತಿಯಾಗಿರುವ ನಮ್ಮಲ್ಲಿ ಕಾಣಲ್ಪಡಬೇಕು. ಮಾತುಗಳನ್ನು ತೆಗೆದು ಬಿಸಾಡಬಾರದು. ಮಾತುಗಳಿಂದ ಗಂಡನನ್ನು ಕೊಲ್ಲಬಾರದು. ಪ್ರೀತಿಯಿಂದ ನಡೆಯಬೇಕು. ಹೆಂಡತಿಯ ಒಳ್ಳೆಯ ಗುಣದಿಂದಲೇ ಗಂಡನನ್ನು ಆದಾಯ ಮಾಡಲು ಸಾಧ್ಯ. ಪ್ರೀತಿ ಒಳ್ಳೆ ಹೆಂಡತಿಯಾಗಿ ನಾವು ಕಾಣಲ್ಪಡಬೇಕು. ದೇವರು ನಮಗೆ ಕೊಟ್ಟಿರುವ ಗಂಡನನ್ನು ನಾವು ಪ್ರೀತಿಸುತ್ತೇವಾ? ನಮ್ಮ ಗಂಡ ನಮ್ಮನ್ನು ಕುರಿತು ಸಾಕ್ಷಿ ಕೊಡುತ್ತಾರಾ? ನನ್ನ ಹೆಂಡತಿ ಪ್ರೀತಿ ಉಳ್ಳವಳು ಎಂದು ಸಾಕ್ಷಿ ಹೇಳುತ್ತಾರಾ? ನಾವು ಎಂತಹ ಹೆಂಡತಿ ಉಳ್ಳವರಾಗಿ ಇದ್ದೇವೆ? ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಿಲ್ಲವಾ? ಯಾವುದು ನೋಡಿದರೂ ತಡೆಯಾಗುತ್ತಿದೆಯಾ? ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಇಲ್ಲವಾ? ಮನ ತಿರುಗೋಣ, ನಾವು ಒಪ್ಪಿಸಿಕೊಡೋಣ. ದೇವರು ಮುರಿದು ಬಿದ್ದಿರುವ ನಮ್ಮ ಕುಟುಂಬಗಳನ್ನು ಎತ್ತಿ ಕಟ್ಟುತ್ತಾರೆ. ನಾವು ಗಂಡನನ್ನು ಗೌರವಿಸಬೇಕು, ಮಾತಿಗೆ ವಿಧೇಯರಾಗಬೇಕು, ಪ್ರೀತಿಸಬೇಕು. ಗಂಡನ ಮಾತಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ನಾವು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಪರಲೋಕದ ತಂದೆಯೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ನಿಮ್ಮನ್ನು ಸ್ತುತಿಸುತ್ತೇನಪ್ಪ, ಸ್ತೋತ್ರ ಮಾಡುತ್ತೇನೆ. ಈ ಕಾರ್ಯಕ್ರಮದ ಮೂಲಕ ನೀವು ನಮ್ಮೊಂದಿಗೆ ಮಾತನಾಡುತ್ತಿರುವುದರಿಂದ ನಿಮಗೆ ವಂದನೆ ದೇವರೇ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಒಬ್ಬೊಬ್ಬರೊಂದಿಗೂ ನೀವು ಮಾತನಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆ ದೇವರೇ. ಹೃದಯಗಳಲ್ಲಿ ಆತ್ಮನಾದವರು ನೀವು ಕ್ರಿಯೆ ಮಾಡಿರಿ. ದುಷ್ಟ ಸೈತಾನನು ಸೌಲನ ಹಾಗೆ ಹೃದಯಗಳಲ್ಲಿ ಕ್ರಿಯೆ ಮಾಡದಂತೆ ದೇವರೇ, ಯೋಚನೆಗಳಲ್ಲಿ ಹೋರಾಡದಂತೆ, ಆಶೀರ್ವಾದಗಳನ್ನು ತಡೆ ಮಾಡದಂತೆ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಪ್ಪ. ಮನ ತಿರುಗುವುದಕ್ಕೆ ಬಿಡದಂತೆ ಇರುವಂಥ ಆತ್ಮಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಿ ದೇವರೇ. ಕುಟುಂಬವನ್ನು ನೀವು ಪ್ರೀತಿಸುತ್ತೀರಿ, ಕುಟುಂಬವನ್ನು ನೀವು ಆಶೀರ್ವದಿಸುತ್ತೀರಪ್ಪ. ಅಪ್ಪ, ಕುಟುಂಬಗಳನ್ನು ನೀವು ಆಶೀರ್ವದಿಸಿ ಸಿಹಿಯಾದ ಕುಟುಂಬಗಳಾಗಿ ನೀವು ಬದಲಾಯಿಸಿರಿ ಅಪ್ಪ. ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ ತರುವಂತ ಆತ್ಮಗಳು, ಸಮಾಧಾನವನ್ನು ಕೆಡಿಸುವ ಆತ್ಮಗಳು, ಪ್ರೀತಿ ತೋರಿಸದ ಆತ್ಮಗಳು, ವಿಧೇಯರಾಗುವುದಕ್ಕೆ ಬಿಡದ ಆತ್ಮಗಳು ಯೇಸುವಿನ ನಾಮದಲ್ಲಿ ನಾಶವಾಗಲಪ್ಪ. ಅಪ್ಪ, ನೀವು ಕೊಟ್ಟಂತ ಗಂಡನನ್ನು ಪ್ರೀತಿಸಬೇಕಪ್ಪ ದೇವರೇ. ನೀವು ಕೊಟ್ಟಂತ ಗಂಡನನ್ನು ಅಲ್ಪವಾಗಿ ಎಣಿಸಬಾರದು ಅಪ್ಪ. ಗಂಡನಿಗೆ ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕು. ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತ ಆತ್ಮವನ್ನು ಕೊಡಿರಿ ಅಪ್ಪ. ಗಂಡನಿಗೆ ವಿಧೇಯರಾಗುವ ಗುಣವನ್ನು ಕೊಡಿ ಅಪ್ಪ. ಅಪ್ಪ, ನಿಮ್ಮ ವಾಕ್ಯಕ್ಕೆ 100ಕ್ಕೆ 100ರಷ್ಟು ವಿಧೇಯರಾಗುವಂತೆ ಕೃಪೆ ಮಾಡಿರಿ ದೇವರೇ. ನಿಮ್ಮ ಸತ್ಯವೇದವನ್ನು ಪ್ರೀತಿಸುವವರಿಗೆ ಸಮಾಧಾನ ಉಂಟಪ್ಪ. ಆ ಸಮಾಧಾನವನ್ನು ನೀವು ಕೊಡಿರಿ ಅಪ್ಪ. ಮೊದಲು ನಿಮಗೆ ಪ್ರಥಮ ಸ್ಥಾನ ಕೊಡಬೇಕು ಅಪ್ಪ. ನಿಮ್ಮ ಸತ್ಯವೇದನ್ನು ಓದಲು, ಪ್ರಾರ್ಥಿಸಲು ನೀವು ಕೃಪೆ ಮಾಡಿರಿ ಅಪ್ಪ. ಕುಟುಂಬಗಳಲ್ಲಿ ನೀವು ಕ್ರಿಯೆ ಮಾಡಿರಿ ಅಪ್ಪ. ವಿಧೇಯತರಾಗದೇ ಇರುವ ಹೆಂಡತಿಯವರೊಂದಿಗೆ ನೀವು ಮಾತನಾಡಿ ಅಪ್ಪ. ಈ ದಿನದಲ್ಲಿ ಅವರೊಂದಿಗೆ ಮಾತನಾಡಿ ಅವರ ಬಾಳನ್ನು ಸರಿಪಡಿಸಿರಿ ಅಪ್ಪ. ಕುಟುಂಬಕ್ಕೆ ಆಶೀರ್ವಾದವುಳ್ಳ ಸ್ತ್ರೀಯರಾಗಿ ನೀವು ಬದಲಾಯಿಸಿರಿ ಅಯ್ಯ. ನನ್ನ ಜೀವಿತದಲ್ಲಿ ಆಶೀರ್ವಾದವಿಲ್ಲ, ಯಾವುದು ನೋಡಿದರೂ ತಡೆ,
ಹೋರಾಟವೆಂದು ಪ್ರಾರ್ಥಿಸುತ್ತಿರುವ ಸ್ತ್ರೀಯರಿಗೆ ನೀವು ಮನಮರುಗಿರಿ ಅಪ್ಪ, ನೀವು ಮನಮರುಗಿರಿ. ಸಹೋದರಿಯರನ್ನು ಎಚ್ಚೆತ್ತು ಅಭಿಷೇಕ ಮಾಡಿ ಅಪ್ಪ, ನೀವು ನಿಲ್ಲಿಸಿರಿ ದೇವರೇ. ದೇವರೇ, ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಕುಟುಂಬಗಳಲ್ಲಿರುವ ಒಬ್ಬೊಬ್ಬರಿಗೂ ನೀವು ನಿಮ್ಮ ಭಯವನ್ನು ಕೊಟ್ಟು ನಡೆಸಿರಿ. ನಿಮಗೆ ಮೊದಲ ಸ್ಥಾನವನ್ನು ಕೊಟ್ಟು ನಿಮಗೆ ಸಾಕ್ಷಿಯಾಗಿ ಬದಲಾಯಿಸಿರಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿ ಘನವು ನಿಮಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ದೇವರು ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಕುಟುಂಬವು ತುಂಬ ಮುಖ್ಯವಾದದ್ದು. ಸಿಹಿಯಾದ ಕುಟುಂಬವಾಗಿ ನಮ್ಮ ಕುಟುಂಬಗಳು ಬದಲಾಗಬೇಕು. ಕುಟುಂಬವನ್ನು ಮುರಿದು ಹಾಕುವಂತಹ ಸಹೋದರಿಗಳಾಗಿ ನಾವು ಇರಬಾರದು. ಕುಟುಂಬಗಳನ್ನು ಕ್ರಿಸ್ತನಲ್ಲಿ ಕಟ್ಟುವಂಥ ಸಹೋದರಿಗಳಾಗಿ ಕಾಣಲ್ಪಡಬೇಕು. ಅದು ಮಾತ್ರವಲ್ಲ, ದೇವರು ನಮಗೆ ಕೊಟ್ಟಿರುವ ಗಂಡನಿಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು. ಗಂಡನನ್ನು ಆಶೀರ್ವದಿಸಬೇಕು, ಗಂಡನು ಮಾಡುವ ಕೆಲಸವನ್ನು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಕುಟುಂಬಗಳಲ್ಲಿ ಕ್ರಿಯೆ ಮಾಡುತ್ತಾರೆ, ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿ. ಈ ಕಾರ್ಯಕ್ರಮವನ್ನು ನೀವು ದೂರದರ್ಶನ ಅಥವಾ ಯೂಟ್ಯೂಬ್ ಮೂಲಕ ನೋಡುತ್ತಾ ಇರಬಹುದು. 24 ಗಂಟೆಗಳು ಯೇಸು ಬಿಡಿಸುತ್ತಾನೆ ಕಾರ್ಯಕ್ರಮಗಳನ್ನು, ಸಹೋದರ ಮೋಹನ್ ಸಿ ಲಾಜರಸ್ ಅವರ ಸಂದೇಶಗಳನ್ನು ಕೇಳಬೇಕೆಂದರೆ ಕಂಫರ್ಟರ್ ಟಿವಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. 24 ಗಂಟೆಗಳು ದೇವರು ನಿಮ್ಮೊಂದಿಗೆ ಮಾತನಾಡುವುದನ್ನು ನೀವು ಖಂಡಿತವಾಗಿ ಅರಿತುಕೊಳ್ಳುವಿರಿ. ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗುವಂತ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.